ಗಾರ್ಡನ್ ಸಿಟಿ ಆಫ್ ಇಂಡಿಯಾ. ಹಂಗಂತ ಇಡೀ ಪ್ರಪಂಚದಲ್ಲಿಯೇ ಫೇಮಸ್ ಆಗಿರೋ ನಮ್ಮ ಬೆಂದಕಾಳೂರು ಈ ಊರಿನ ಫಾದರು, ಗಾಡ್ ಫಾದರು ಆದ ಕೆಂಪೇಗೌಡರು ಅವತ್ತು ಹಾಕಿದ 4 ಎಂಡ್ ಪಾಯಿಂಟ್ಗಳನ್ನೆಲ್ಲ ದಾಟಿ ಎರ್ರ ಬಿರ್ರಿಯಾಗಿ ಬೆಳೆದು ಕಾಂಕ್ರೀಟ್ ಸಿಟಿ ಆಗಿ ಇವತ್ತು ಬ್ಯಾಂಗ್ಳೂರ್ ಆಗ್ಬಿಟ್ಟಿದೆ. ಐತಿಹಾಸಿಕ ಕೆರೆಗಳೆಲ್ಲ ಲೇಔಟ್ಗಳಾಗೋಯ್ತು. ವಿಧಾನಸೌಧದ ಪಕ್ಕದಲ್ಲೇ ವಿಕಾಸದ ಹುಟ್ಕೊಂಡ್ಬಿಡ್ತು. ನೆಮ್ಮದಿಯಾದ ಬದುಕಿಗೋಸ್ಕರ ಪ್ರತಿದಿನ ಜನ ಹೋರಾಟ ಮಾಡ್ತಾ ಮಾಡ್ತಾ ಜೀವನ ಅನ್ನೋ ಟ್ರಾಫಿಕ್ ಜಾಮ್ನಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಿದ್ದಾರೆ. ಇಷ್ಟೆಲ್ಲ ಆದ್ರೂ ನಮ್ಮ ಬೆಂಗಳೂರಲ್ಲಿ ಚೇಂಜ್ ಆಗದೆ ಇರೋ ಪ್ರಪಂಚ ಅಂದ್ರೆ ಒಂದೇ, ರೌಡಿ ಪ್ರಪಂಚ. ಯಾಕೆ? ಯಾವುದಕ್ಕೋಸ್ಕರ ಇವರೆಲ್ಲ ಹೀಗೆ ಹೊಡೆದಾಡ್ತಿದ್ದಾರೆ? हेलो जैन साहब, ಹಲೋ ವಿಶ್ವ ಅಣ್ಣ, ಸಚಿನ್ ಭಾವ ಎಷ್ಟು? 65. ಏನ್ ಪ್ರಕಾಶ್ ಅಣ್ಣ, ಸಂದೆ ಜೋರಾಗಿ ನಡೀತಾ ಇತ್ತೆ. ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಅಂದ್ರೆ ನಿನ್ಗೆ ಅಪ್ಪನೇ ಬಿಡು. ಈಗ ವಿಷಯಕ್ಕೆ ಬರೋಣ. ನಾಗಣ್ಣ ದುಡ್ಡು ಇಸ್ಕೊಂಬರ ಕೆಲವ್ರೆ, ದುಡ್ಡೇನು? ಮ್ಯಾಚ್ ಮುಗಿದ್ಮೇಲೆ ತಾನೇ ನನಗೆ ದುಡ್ಡು ಬರೋದು, ಆಮೇಲೆ ತಾನೇ ನಾನು ನಿಮ್ಗೆ ದುಡ್ಡು ಕೊಡಕ್ಕಾಗೋದು. ನಾಗಣ್ಣನ ಬಗ್ಗೆ ಗೊತ್ತಲ್ವಾ? ಮೊದಲು ಕಾಸು ಮಡ್ಗು. ಇನ್ಮೇಲೆ ಈ ವ್ಯವಹಾರದಲ್ಲಿ ಬರೋ ದುಡ್ಡನ್ನೆಲ್ಲ ಕೊಡ್ಬೇಕಾಗಿರೋ ನಾಗಂಗಲ್ಲ, ಸಂತಂಗೆ. ಯಾರ್ಗಳು? ಸಂತ. ನೋಡ್ರೆಡ್ಡಿ, ಈ ಕೇಬಲ್ ಟಿವಿ ದಂಧೆಯಲ್ಲಿ ಎಷ್ಟು ಕಾಸೈತೆ, ನಿನ್ನ ಕಂಟ್ರೋಲ್ ಅಲ್ಲಿ ಎಷ್ಟು ಏರಿಯಾ ಐತೆ, ಆ ಏರಿಯಾದಲ್ಲಿ ಎಷ್ಟು ಕಲೆಕ್ಷನ್ ಆಗ್ತಾ ಐತೆ ಅಂತ ಎಲ್ಲ ನಮ್ ಸಂತನ್ ಗೊತ್ತು. ಎಲ್ಲಾರು ಮಾತಾಡಿದ್ಮೇಲೆ ರುಬ್ಬಿದ್ರೆ ಇವನು ರುಬ್ಬದ್ಮೇಲೆ ಮಾತಾಡೋದು. ಇದು ಬಹಳ ಅನ್ಯಾಯ ಕೊಬ್ರ. ಸಿಗೋ 4 ಕಾಸಲ್ಲಿ ಪೊಲೀಸರಿಗೂ ಟೋಕನ್ ಹೊಡೆದು ಆ ಮೆಟ್ನಾಗನ್ಗೂ ಶೇರ್ ಕೊಟ್ಟು ನಿಮ್ಗೂ ಕೊಡ್ಬೇಕಂದ್ರೆ ಹೇಗೆ ಹೇಳಿ? ಆ ನಾಗಣಿ ಏನಕ್ಕೋ ಕೊಡ್ತಾ ಇದ್ಯಾ? ಅವನ್ ಯಾವ್ಯಾರಿಯ ಪಂಟ್ರು? ಇವತ್ತಿಂದ ಈ ದಂಧೆ ನಮ್ದು. ಇಲ್ಲಿ ಬರೋ ದುಡ್ಡೆಲ್ಲ ನಮ್ ಸಂತನಿಗೆ ಸೇರ್ಬೇಕು, ಅರ್ಥ ಆಯ್ತಾ? ರೆಡ್ಡಿ, ನಿನ್ ಸೆಕ್ಯೂರಿಟಿ ಬಗ್ಗೆ ನೀನೇನು ಯೋಚನೆ ಮಾಡ್ಬೇಡಮ್ಮ. ನಮ್ ಹುಡುಗರು ಇಲ್ಲೇ ಇರ್ತಾರೆ. ನೀನ್ ಹತ್ರ ಕಾಸು ತಗೊಳಕ್ ಬರ್ತಿದ್ನಲ್ಲ ಆ ನಾಗನ್ ಕಡೆಯವ್ರನ್ನ ನಮ್ ಹುಡುಗರು ಆಲ್ರೆಡಿ ಕೈಲಾಸದ ಬಸ್ ಸ್ಟ್ಯಾಂಡ್ಗೆ ಕಳ್ಸಾಯ್ತು. ನಮ್ಮ ಹುಡುಗನ ಆಸ್ಪತ್ರೆಗೆ ಸೇರಿಸಿದ್ದೀರಾ? ಏನ್ ಹೇಳ್ತಿದ್ದೀರಾ ನೀವು? ಯಾವನ ಒಬ್ಬ ಬೇವರ್ಸಿ ನಮ್ಮ ಹುಡುಗರ ಮೇಲೆ ಕೈ ಮಾಡ್ತಿದ್ದಾಗ ನೀವೇನ್ ಸಾಲ ಹಿಡಿತಿದ್ರೇನ್ರು? ಯಾರೋ ಹೊಡೆದಿದ್ದು? ಸಂತಾನ. ಸುರಿ ಏನ್ರು? ಏನಾಯ್ತು? ಲೈಬ್ಯಾಂಡ್ ಅಲ್ಲಿ ಕಲೆಕ್ಷನ್ ನಮ್ಮ ಹುಡುಗರ್ನ ಸಂತನ ಕಡೆಯವರು ಹೊಡೆದಾಕ್ಬಿಟ್ಟವ್ರಂತೆ. ಏನ್ ಸೈಟು? ಅರೆ ಸೂರಿಬಾಯ್, ಏ ಕ್ಯಾ ಹೊರ ಇದರ್? ನಿಮ್ದು ಅಣ್ಣ ಮೆಡ್ಡನಾಗ ಬಹಳ ಪವರ್ಫುಲ್ ಅಂತ ನಾವ್ ಅನ್ಕೊಂಡಿದ್ದಾರೆ, ಆದ್ರೆ ಆ ಸಂತಂದು ಹುಡುಗರು ಬಹಳ ಖತರ್ನಾಕಿದಾರಲ್ರಿ. ಅವರು ನಿಮ್ ಹುಡುಗರನ್ನ ಚೆನ್ನಾಗಿ ಹೊಡೆದ್ಬಿಟ್ಟು ಇನ್ ಮುಂದೆ ಫೈನಾನ್ಸ್ ಬಿಸ್ನೆಸ್ ಮಾಮೂಲು ಆ ಸಂತಂಗೆ ಕೊಡ್ಬೇಕು ಅಂತ ನಮ್ಗೆ ವಾರ್ನಿಂಗ್ ಮಾಡಿದಾರ್ರಿ. ಅವ್ನ ಕೈಲಿ ಏನು ಮಾಡಕ್ಕಾಗಲ್ಲ, ಅವನೊಬ್ಬ ಪುಡಿ ನನ್ ಮಗ. ನಮ್ದು ಬಿಸ್ನೆಸ್ ಗೆ ಬೇಕಾಗಿರೋದು ದಾದಾಗಿರಿ. ನಿಮ್ಮಲ್ಲಿ ಪುಡಿ ಯಾರು ದಾದಾ ಯಾರು ನೀವೇ ಡಿಸೈಡ್ ಮಾಡ್ಕೊಳ್ಳಿ. ಏನಾಯ್ತು? ಇವತ್ ಅವನ ಡಿಸೈಡ್ ಆಗ್ಬೇಕು. ಸಂತನ್ನ ಎತ್ಬಿಡ್ತೀನಿ. ಅಣ್ಣ ಸಂತನ ಹುಡುಗರು ಅಲ್ಲಿ ನೋಡೋಣ. ನುಗ್ಸೋ ಅವ್ರ ಮೇಲೆ.
ಏನಾಯ್ತು? ಹೊಡ್ಬಿಟ್ಟೋಣ. ಯಾರು? ಸಂತ. ಪೇಟೆನ ಹುಡ್ಕೊಂಡು ಹೊಡೆಯೋದು ಹಳೆ ಸ್ಟೈಲು. ನೆಟ್ಟಾಕಿ ಇಲ್ಲೇ ಕರೆಸ್ಕೊಂಡು ಹೊಡೆಯೋದು ನನ್ ಸ್ಟೈಲು. ಇಲ್ಲಿಗೆ ಬರ್ಬೇಕಾದವನು ನಿನ್ನ ಅಣ್ಣ, ಮಿಸ್ ಆಗಿ ನೀ ಬಂದ್ಬಿಟ್ಟಿದ್ಯಾ. ಲೋ ಮಗ, ಇವನ್ನೇನೋ ಮಾಡೋದು? ಕುರಿಮರಿ ಜಾತ್ರೆ ಬಂದೈತೆ, ಅದಾಗದು ತಲೆ ಮೇಲೆ ನೀರು ಸುರ್ಕೊಂಡು ಒದರ್ತಾ ಐತೆ, ಕೊಟ್ಬಿಡೋಣ. ಪಿಚ್ಗೆ ಎಂಟ್ರ್ ಆಗೋಕ್ಕೂ ಮುಂಚೆ ಬ್ಯಾಟ್ ಹಿಡಿಯೋದು ಹೇಗೆ ಅಂತ ಕಲ್ತ್ಕೋ. ಇದಕ್ಕೆ ಅಂತ ಒಂದ್ ಸ್ಟೈಲ್. ಏನ್ ಹೇಳು? ಗ್ರಿಪ್ಪು. ಲೋಪರ್ ಗೊತ್ತಿಲ್ಲ. ಲಾಂಗ್ ಹಿಡಿಯೋರೆಲ್ಲ ರೌಡಿಗಳು ಅಲ್ಲ, ಸೌಂಡ್ ಕೊಡೋರೆಲ್ಲ ಪಂಟ್ರಿಗಳು ಅಲ್ಲ. ಇದು ನಮ್ಮ ಅಮ್ಮನ ಜಾಗ, ಬದುಕಳಕ್ಕೊಂದು ಚಾನ್ಸ್ ಕೊಡ್ತಾ ಇದೀನಿ. ಓಡಕ್ ಬಚ್ಚಿಕೋ.
ಬಾಳ್ದೆ ಬದುಕಿದ್ರೆ ಹೋಗಿ ನಿಮ್ಮ ಅಣ್ಣನಿಗೆ ಹೇಳು. ಬೆಂಗಳೂರಿಗಿರೋನು ಒಬ್ನೇ ರೌಡಿ. ಯಾರು ಹೇಳು? ಸಂತ. ಮುಖ್ಯಮಂತ್ರಿಗಳೇ, ಇತ್ತೀಚಿನ ದಿನಗಳಲ್ಲಿ ರೌಡಿಸಂ ಇಲ್ಲ ಅಂತ ಅನ್ಕೊಂಡು ಜನಗಳು ನೆಮ್ಮದಿಯಾಗಿದ್ರು. ಇವಾಗ ಗ್ಯಾಂಗ್ ವಾರ್ ಸ್ಟಾರ್ಟ್ ಆಗಿದೆ. ಇದನ್ನ ತಡೆಯೋದಕ್ಕೆ ನಿಮ್ ಸರ್ಕಾರ ಏನ್ ಆಕ್ಷನ್ ತಗೊಳ್ತಿದೆ ಸರ್? ನೋಡಿ, ಸರ್ಕಾರ ಈ ವಿಷಯನ ಗಂಭೀರವಾಗಿ ತಗೊಂಡಿದೆ. ಏನೊಂದು